ಆಗ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಕನ್ನಡದ ನಟಿಯರು ತುಂಬ ವಿರಳವಾಗಿದ್ದರು. ಯಾರೂ ಇರಲಿಲ್ಲ. ಜಾಸ್ತಿ ಪರಭಾಷೆ ನಟಿಯರೇ ಇರ್ತಿದ್ರು ಇಲ್ಲಿ. ಕನ್ನಡದಲ್ಲಿ ಹೇಳಬೇಕು ಅಂದರೆ ನಾನೊಬ್ಬಳೇ ಅನಿಸುತ್ತೆ ಆವಾಗ. ಹ್ಮ್. ಆಮೇಲೆ ಬಂದಿದ್ದಾರೆ. ಹ್ಮ್. ಬಟ್ ಆಗ ಕನ್ನಡದ ಔಟ್ಸೈಡರ್ಸ್ ತುಂಬ. ಗೀತಾ, ಹ್ಮ್. ಅಂಬಿಕಾ, ಹ್ಮ್. ಆ, ಇನ್ನು ಬಹಳಷ್ಟು ನಳಿನಿ, ಈ ಥರ ರೂಪಿಣಿ, ಖುಷ್ಬು, ಕಿಮ್, ಈಗ ಎಲ್ಲ ನೋಡ್ತಿದ್ದೆ ನಾನು. ಎಲ್ಲ ಚಿತ್ರದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಅವರೊಂದು ಕ್ಯಾರೆಕ್ಟರ್ ಮಾಡೋದು. ಹ್ಮ್. ಹಾಂ, ಈಗ ಗೀತಾ ಒಂದು ಕ್ಯಾರೆಕ್ಟ್ರು, ಒಂದು ಹೀರೋಗೆ ಇಬ್ಬರು ಹೀರೋಯಿನ್ ಇದ್ದರೆ ನಾನೊಂದು ಕ್ಯಾರೆಕ್ಟರ್ ಮಾಡ್ತಿದ್ದೆ, ಅವರು. ಹ್ಮ್. ಈ ಥರ ನಾನು ಎಲ್ಲ ಚಿತ್ರದಲ್ಲಿ ನಾನು ನನ್ನ ಕ್ಯಾರೆಕ್ಟ್ರು ನಾನಿರ್ತಿದ್ದೆ. ಕನ್ನಡದವಳಾಗಿ ನಾನಿರ್ತಿದ್ದೆ, ಪರಭಾಷೆ ನಟಿಯರಾಗಿ ಬೇರೆಯವರು ಇರ್ತಿದ್ರು. ಹ್ಮ್. ಬಟ್ ಆ ಕ್ಯಾರೆಕ್ಟ್ರೂ ಅಷ್ಟೇ, ನಂದು ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿರ್ತಿತ್ತು ಹ್ಮ್. ಅದರಲ್ಲಿ. ಐ ಆಮ್ ಸೋ ಲಕ್ಕಿ ಇನ್ ದಟ್ ವೇ. ಕ್ಯಾರೆಕ್ಟರ್ಸು ಅಷ್ಟೇ, ನಂಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸು ಬರ್ತಾಯಿತ್ತು. ಇಯರ್ಲಿ ನಾನು ಒಂದು 12 ಪಿಕ್ಚರ್ ರಿಲೀಸ್ ಆಗ್ತಿತ್ತು ನಂದು. 12-13 ಪಿಕ್ಚರ್ ರಿಲೀಸ್ ಆಗ್ತಿತ್ತು ನನಗೆ. ಆವಾಗ ತುಂಬ ಕ್ರೇಜು ನನಗೆ. ನನ್ನ ಡೇಟ್ಸೇ ಸಿಗ್ತಿರ್ಲಿಲ್ಲ ಆಗ. ನಾನು ಅಷ್ಟು ನಾನು ಶಿಫ್ಟ್ ವೈಸ್ ವರ್ಕ್ ಮಾಡ್ತಿದ್ದೆ. ಒಂದು ವರ್ಷದಲ್ಲಿ ಅಷ್ಟು ಪಿಕ್ಚರ್ ರಿಲೀಸ್ ಆಗಬೇಕು ಅಂದರೆ ಇಟ್ಸ್ ನಾಟ್ ಎ ಜೋಕು. ಆಮೇಲೆ ಅದ್ರ ಮಧ್ಯೆ ನಾನು ತೆಲುಗು, ತಮಿಳ್ ಪಿಕ್ಚರ್ಸು ಒಪ್ಕೊಂಡಿದ್ದೆ. ಆ ಕಡೆನೂ ಮಾಡ್ತಿದ್ದೆ, ಇಲ್ಲಿಯೂ ಮಾಡ್ತಿದ್ದೆ. ವರ್ಕ್ ಪ್ರೆಷರ್ ತುಂಬ ಇರ್ತಿತ್ತು. ಆಗ ನನ್ನ ತಾಯಿ ನನಗೆ ತುಂಬ ಸಪೋರ್ಟಿವ್ ಆಗಿರ್ತಿದ್ರು ಅವರು. ಎಲ್ಲ ನಂದು ಆಗು ಹೋಗುಗಳೆಲ್ಲ ಅವರೇ ನೋಡ್ಕೊಳ್ತಾ ಇದ್ದರು. ಹಾಗಾಗಿ ನನಗೆ ಕಾರಲ್ಲಿ ಮಲ್ಕೊಂಡು ನನ್ನ ನಿದ್ದೆ ಕಾರಲ್ಲಿ ಮಲಗೋದಷ್ಟೇ, ನೈಟ್ ಜರ್ನಿಯಲ್ಲಿ. ಹಾಗೆ ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು, ನಿದ್ದೆ ಮಾಡ್ತಾನೇ ಇರಲಿಲ್ಲ. ತುಂಬ ಆರ್ಟಿಸ್ಟ್ ಆದವರು ತುಂಬ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಆಮೇಲೆ ಕ್ಯಾರೆಕ್ಟ್ರುಗಳು ಅಷ್ಟೇ. ನಾನು ಹೇಳ್ದಾಗೆ ನಿಮಗೆ ಆವಾಗಲೇ ತುಂಬ ಕ್ಯಾರೆಕ್ಟ್ರಲ್ಲಿ ನಾನು ಇನ್ವಾಲ್ವ್ಮೆಂಟ್ ಇರ್ತಿತ್ತು. ಏನೇ ಒಂದು ಕ್ಯಾರೆಕ್ಟ್ರ್ ಕೊಟ್ಟರು ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ನಂದು. ಏನೇ ಒಂದು ಕೆಲಸನೇ ಆಗಲಿ, ಅದು ನನ್ನ ಒಂದು ಇದೆ. ಅದನ್ನು ಕರೆಕ್ಟಾಗಿ ಅದು ಚಾಚು ತಪ್ಪದಂಗೆ ಅದು ಮುಗಿಸ್ತೀನಿ. ಯಾವುದೇ ಕೆಲಸ ಆಗಿರ್ಬೋದು ಅದು. ಈ ಕ್ಯಾರೆಕ್ಟ್ರೇ ಇರ್ಬೋದು, ಇಲ್ಲ ಮನೆಯಲ್ಲೇ ಏನೇ ಒಂದು ಕೆಲಸ ಇರ್ಬೋದು. ಆ ಥರ ಒಂದು ನನ್ನ ಇದು ಆ್ಯಟಿಟ್ಯೂಡು, ನನ್ನ ಇದು. ಹಾಗಾಗಿ ಎಲ್ಲ ಕೆಲಸಗಳೂ ಅಷ್ಟೇ, ನನ್ನ ಕ್ಯಾರೆಕ್ಟ್ರೂ ಅಷ್ಟೇ. ಅದರಿಂದ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಐ ಆಮ್ ಥಿಂಕಿಂಗ್ ಅಬೌಟ್ ದ್ಯಾಟ್. ಮೋಸ್ಟ್ಲಿ ಬಹುಶಃ ಅದು ಒಳ್ಳೆ ಇದು ರಿಸಲ್ಟ್ ಕೊಡ್ತಿತ್ತು ನನಗೆ. ಹೀಗೆ ನಾನು ಬೆಳೆಸ್ಕೊಂಡು ಬಂದೆ ನನ್ನ ಒಂದು ಕೆರಿಯರ್ದು ಇದು. ತುಂಬ ಆಮೇಲೆ ನಾನೇ ಎಲ್ಲರೂ ಅನ್ನೋ ಒಂದು ಪಿಕ್ಚರಲ್ಲಿ ನನ್ನನ್ನು ಹಾಕ್ಕೊಂಡ್ರೆ ನೆಕ್ಸ್ಟ್ ಪಿಕ್ಚರ್ ನನ್ನ ಪಿಕ್ಚರ್ ಎಲ್ಲ ಸಕ್ಸಸ್ ಆಗ್ತಾಯಿತ್ತು. ನಾನೊಂದು ಲಕ್ಕಿ ಆರ್ಟಿಸ್ಟ್ ಅಂತ ಅವ್ರಿಗೆ ಇದಾಗ್ತಿತ್ತು. ಎಲ್ಲ ಹೀರೋಗಳ ಜೊತೆನೂ ನಾನು ಮಾಡಿದ್ದೀನಿ ಹಾಗೆ ನೋಡಿದ್ರೆ. ಐ ಆಮ್ ಸೋ ಲಕ್ಕಿ ಅಂತ ಹೇಳ್ಬೋದು. ಅವ್ರಿಗೂ ನಾನು ಲಕ್ಕಿ ಆಗಿರ್ತಿದ್ದೆ. ಇಟ್ಸ್ ಆಲ್ ಬೈ ಗಾಡ್ ಗ್ರೇಸ್, ಗಾಡ್ ಗಿಫ್ಟ್ ಅಂತಲೂ ಹೇಳ್ಬೋದು.